ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ 6 ಮತ್ತು 7ನೇ ತರಗತಿಯ ಎಲ್ಲ ವಿಷಯಗಳ ಸಾಫಲ್ಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ದಿನಾಂಕ 15/6/2026ರಂದು 6 ಮತ್ತು 7 ಇವರಿಗೆ ಸಾಫಲ್ಯ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. 4 ಮತ್ತು 5ರವರಿಗೆ ಜೂನ್ 25ರಂದು ಪೋಸ್ಟ್ ಟೆಸ್ಟ್ ಇರುತ್ತೆ. ಆದರೆ 15 ದಿನಗಳು ಅಷ್ಟೇ ಇರೋದು 6 ಮತ್ತು 7ನೇ ತರಗತಿಗೆ ಪರಿಹಾರ ಬೋಧನೆ. ಹಾಗಾಗಿ ಜೂನ್ 15ಕ್ಕೆ ನಾವು 6 ಮತ್ತು 7ನೇ ತರಗತಿಯವರಿಗೆ ಸಾಫಲ್ಯ ಪರೀಕ್ಷೆ ಮಾಡಿಕೊಂಡು ಗ್ರೇಡ್ಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ 6ನೇ ತರಗತಿ ಕನ್ನಡ ವಿಷಯದ ಸಾಫಲ್ಯ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ರೀತಿಯಾಗಿ ನಾವು ಮಾಡ್ಕೋಬಹುದು. ಇದು DSCRT ಅವರ ಪ್ರಕಾರನೇ ಇದೆ. ಅಂದರೆ 1ರಿಂದ 4 FLN ಕಲಿಕಾ ಫಲಗಳು ಹಿಂದಿನ ಒಂದು ವರ್ಷದ ಅಪೇಕ್ಷಿತ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಅದೇ ರೀತಿಯಾಗಿ 6ನೇ ತರಗತಿ ಇಂಗ್ಲೀಷ್ನ ಒಂದು ಮಾದರಿ ಸಾಫಲ್ಯ ಪ್ರಶ್ನೆ ಪತ್ರಿಕೆಯನ್ನು ಈ ರೀತಿಯಾಗಿ ನಾವು ನೋಡ್ಬೋದು. ಆರನೇ ತರಗತಿ ಗಣಿತದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಆರನೇ ತರಗತಿ ವಿಜ್ಞಾನ ವಿಷಯದ ಸೇತುಬಂಧ ಸಾಫಲ್ಯ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ. ಕೊನೆಯದಾಗಿ 6ನೇ ತರಗತಿ ಸಮಾಜ ವಿಜ್ಞಾನದ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಇವಿಷ್ಟು 6ನೇ ತರಗತಿಗೆ ಸಂಬಂಧಿಸಿದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಆಯಿತು. ಈಗ 7ನೇ ತರಗತಿ ನೋಡೋಣ. 7ನೇ ತರಗತಿ ಕನ್ನಡ ವಿಷಯದ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಇವೆಲ್ಲನೂ ಕೂಡ ಒಂದು ಮಾದರಿ ಪ್ರಶ್ನೆಗಳು. ಇಂಥದ್ದೇ ಪ್ರಶ್ನೆ ಕೇಳಿ ಅಂತ ಎಲ್ಲೂ ಹೇಳಿಲ್ಲ. ಕೇವಲ ಕಲಿಕಾ ಫಲಗಳನ್ನು ಕೊಟ್ಟಿರೋದು. ಆ ಕಲಿಕಾ ಫಲಗಳ ಆಧಾರದ ಮೇಲೆ ನಮ್ಮ ಒಂದು ತರಗತಿಯ ಮಕ್ಕಳಿಗೆ ಅನುಗುಣವಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿಕೊಳ್ಳುವಂಥದ್ದು. 7ನೇ ತರಗತಿ ಇಂಗ್ಲೀಷ್ನ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಏಳನೇ ತರಗತಿ ಗಣಿತ ವಿಷಯದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಅದೇ ರೀತಿಯಾಗಿ 7ನೇ ತರಗತಿ ವಿಜ್ಞಾನ ವಿಷಯದ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಕೊನೆಯದಾಗಿ 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಈ ರೀತಿಯಾಗಿ ನಾವು ದಿನಾಂಕ 15ನೇ ತಾರೀಕು ಜೂನಂದು 6 ಮತ್ತು 7ನೇ ತರಗತಿಗೆ ಸಾಫಲ್ಯ ಪರೀಕ್ಷೆಯನ್ನು ಮಾಡಿ ಅದರ ಗ್ರೇಡ್ಗಳನ್ನು ಸ್ಯಾಪಲ್ಲಿ ನಮೂದಿಸಬೇಕು. ಅದೇ ರೀತಿಯಾಗಿ LBA ಸ್ಯಾಟ್ಸ್ನಲ್ಲಿ ಸಾಫಲ್ಯ ಪರೀಕ್ಷೆಯ ಗ್ರೇಡ್ಗಳನ್ನು ಎಂಟ್ರಿ ಮಾಡಬೇಕು. ಸೇತುಬಂಧ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಆದ ನಂತರ ಈ ರೀತಿಯಾಗಿ ನಾವು 6 ಮತ್ತು 7ನೇ ತರಗತಿಯ ಪ್ರತಿಯೊಂದು ವಿಷಯಗಳಿಗೂ ಕೂಡ ಈ ಒಂದು ಫಾರ್ಮ್ಯಾಟ್ನಲ್ಲಿ ತುಂಬಬೇಕಾಗತ್ತೆ. ಇಲ್ಲ ಅಂದರೆ ಏನು ಮಾಡಬೇಕು, ನಾವು ಹೇಗಿದ್ದರೂ ಗ್ರೇಡ್ಗಳನ್ನು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡ್ತೀವಲ್ಲ, ಆ ಒಂದು ಪೇಜನ್ನ ನಾವು ಪ್ರಿಂಟೌಟ್ ತೆಗೆದು ಅದನ್ನೇ ನಾವು ಇಲ್ಲಿ ನಮ್ಮ ಬುಕ್ಕಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೂ ಆಯಿತು. ಈ ರೀತಿಯಾಗಿದೆ ನೋಡಿ ಫಾರ್ಮ್ಯಾಟು.
ಕೊನೆಯದಾಗಿ ಎಲ್ಲ ವಿಷಯಗಳ ಒಂದು ಕ್ರೋಢೀಕೃತ ನಮೂನೆ ಈ ರೀತಿಯಾಗಿ ಬರುತ್ತೆ. ಸ್ಯಾಪ್ನಲ್ಲಿ ನಾವು ನೋಡಿರ್ತೀವಿ ಈ ರೀತಿಯಾದ ನಮೂನೆ ಇದೆ, ಪ್ರತಿಯೊಂದು ವಿಷಯಗಳಿಗೂ ಯಾವ ಗ್ರೇಡ್ ಪಡೆದ್ರು ಅಂತ. ಇದನ್ನು ನಾವು ಸ್ಯಾಪ್ನಲ್ಲಿ ಎಂಟ್ರಿ ಮಾಡ್ಕೊಳ್ತೀವಲ್ಲ, ಇದೇ ನಮೂನೆಯಲ್ಲಿ 4A 4B ನಮೂನೆಯಲ್ಲಿ ನಾವು ಪ್ರತಿಯೊಂದು ಮಗು ಪ್ರತಿಯೊಂದು ವಿಷಯದಲ್ಲಿ ಪೂರ್ವ ಪರೀಕ್ಷೆಯಲ್ಲಿ ಯಾವ ಗ್ರೇಡ್ ತೆಗೆದಿದೆ, ಅದೇ ರೀತಿಯಾಗಿ ಸಾಫಲ್ಯ ಪರೀಕ್ಷೆಯಲ್ಲಿ ಯಾವ ಗ್ರೇಡ್ ತೆಗೆದಿದೆ ಅಂತ ಎಂಟ್ರಿ ಮಾಡ್ಕೋತೀವಿ. ಇದನ್ನು ಈ ಫಾರ್ಮೇಟಲ್ಲಿ ಇಟ್ಟರು ಆಯಿತು. ಇಲ್ಲ ಅಂದರೆ ನಾನು ಹೇಳ್ದಂಗೆ ಈಸಿ ಮೆಥಡ್ ಏನಪ್ಪ ಅಂದರೆ, ನಾವು ಸ್ಯಾಡ್ಸಲ್ಲಿ ಹೇಗಿದ್ರೂ ಗ್ರೇಡ್ ಎಂಟ್ರಿ ಮಾಡಬೇಕು. ಅಲ್ಲಿಯ ಒಂದು PDF ಅಲ್ಲಿ ಸೇವ್ ಮಾಡಿಕೊಂಡು ನಾವು ಪ್ರಿಂಟ್ ತೆಗೆದುಕೊಂಡ್ರೆ ಇದರ ಒಂದು ಅವಶ್ಯಕತೆ ಇರೋದಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.